ಇವರ ಮುತ್ತಜ್ಜನಾಗಿರ್ತಕ್ಕಂಥ ಚಾಮರಾಜ ಒಡೆಯರ್ ಅವರು. ಚಾಮರಾಜ ಒಡೆಯರವರು ಅವತ್ತು ವಿವೇಕಾನಂದರ ಪ್ರತಿಭೆಯನ್ನು, ಶಕ್ತಿಯನ್ನು ನೋಡಿ ನೀವು ಯಾಕೆ ಹೋಗಬಾರ್ದು, ಎಲ್ಲ ರೀತಿಯ ಸಹಾಯವನ್ನು ಮಾಡೋದ್ರ ಜೊತೆಯಲ್ಲಿ ನಂತರದಲ್ಲಿ ಅವರಿಬ್ಬರ ಸಂಬಂಧ ಮತ್ತು ಪತ್ರಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ದ ಕೈಂಡ್ ಆಫ್ ಕನೆಕ್ಷನ್ ಆ್ಯಂಡ್ ಅಸೋಸಿಯೇಷನ್ ದೇ ಡಿಡ್ ಹ್ಯಾವ್ ಆ್ಯಂಡ್ ದೇ ಎಂಜಾಯ್ಡ್ ಬಿಟ್ವೀನ್ ಮೈಸೂರು ಮಹಾರಾಜ ಆ್ಯಂಡ್ ಸ್ವಾಮಿ ವಿವೇಕಾನಂದ. ಅಂತಹ ಸ್ವಾಮಿ ವಿವೇಕಾನಂದರು ಮುಂದೊಂದು ಮಾತನ್ನು ಹೇಳ್ತಾರೆ ಯಾವುದೋ ಸಂದರ್ಭಕ್ಕೆ ಬಂದಾಗ, ಇಫ್ ಇಂಡಿಯಾ ಲೀವ್ಸ್ ಓ ಡೈಸ್, ಇಫ್ ಇಂಡಿಯಾ ಡೈಸ್ ಓ ಲೀವ್ಸ್ ಅಂತ ತಾವು ಹೇಳಿದ್ರಿ. ಒಂದೊಂದು ದೇಶಕ್ಕೆ ಒಂದೊಂದು ಶಕ್ತಿ, ಹೌದು, ಒಂದೊಂದು ದೇಶಕ್ಕೆ ಒಂದೊಂದು ಶಕ್ತಿ, ಒಂದೊಂದು ಮಣ್ಣಿಗೆ ಒಂದೊಂದು ಗುಣ, ಆ ಗುಣಕ್ಕೆ ತಕ್ಕದಾಗಿರ್ತಕ್ಕಂಥ ಹಣ್ಣುಗಳು ಬೆಳೆಗಳು ಬರೋ ಹಾಗೆ ಒಂದೊಂದು ದೇಶಕ್ಕೆ ಒಂದೊಂದು ಶಕ್ತಿ ಇದೆ. ಆ ದೇಶ ಒಂದೊಂದನ್ನು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಸ್ವಾಮಿ ವಿವೇಕಾನಂದರು ಅವತ್ತಿಗೆ ಹೇಳಿದರು, ಭಾರತ ಉಳಿದರೆ ಅಳಿಯುವರಾರು, ಭಾರತ ಅಳಿದರೆ ಉಳಿಯುವರಾರು. ಅವತ್ತಿಗೆ ಹೇಳಿದ ಮಾತು. ಅಂದರೆ ಆಧುನಿಕ ನಮ್ಮ ಯುವಕರಿಗೆ ಅನ್ನಿಸ್ಬಹುದು, ಭಾರತ ಹೊರಟೋದ್ರೆ, ಭಾರತ ಇಲ್ಲ ಅಂತಂದರೆ ಜಗತ್ತು ಉಳಿಯೋದಿಲ್ವಾ ಹಾಗೆ ಅಂತ. ನೋಡಿ, ಮನುಷ್ಯನ ದೇಹ ಇದೆ, ಈ ದೇಹದಲ್ಲಿ ಇಂದ್ರಿಯಗಳು ಅಲ್ಲೇ ಇರ್ತವೆ, ದೇಹವೂ ಅಲ್ಲೇ ಇರ್ತದೆ, ಎಲ್ಲವೂ ಕೂಡ ಅಲ್ಲೇ ಇರ್ತವೆ. ಆದರೆ ಯಾವುದೋ ಒಂದು ಅಲ್ಲಿ ಉಳಿಲಿಲ್ಲ ಅಂತಂದರೆ ದೇಹ ಇದ್ದೂ ಕೂಡ ಯಾವ ರೀತಿ ಉಪಯೋಗ ಇಲ್ಲವೋ, ಶಿವನಿಲ್ಲದ ದೇಹ ಶವವೋ, ಅದೇ ರೀತಿ ಶಿವಸ್ವರೂಪಿಯಾಗಿರ್ತಕ್ಕಂಥ ಶಕ್ತಿ ಭಾರತ ಅನ್ನೋ ಅರ್ಥದಲ್ಲಿ ಇಫ್ ಇಂಡಿಯಾ ಡೈಸ್ ಹೂ ಲೀವ್ಸ್, ಇಫ್ ಇಂಡಿಯಾ ಲೀವ್ಸ್ ಹೂ ಡೈಸ್ ಅಂತ ಹೇಳಿದ ಒಂದು ಮಾತು. ಇಂತಹದೊಂದು ಹೊತ್ತಿನಲ್ಲಿ ಆಧ್ಯಾತ್ಮದ ಅನುಸಂಧಾನ ಮಾತುಗಳನ್ನ ಕೇಳ್ತೇವೆ, ಎಲ್ಲೋ ಬಿಟ್ಟು ಹೋಗ್ತೇವೆ. ಅದರ ಅನುಸಂಧಾನವನ್ನು ನಾವು ಮಾಡದಲ್ಲಿ ಹೋದದ್ದೇ ಆದರೆ, ಕೇವಲ ಅನುಸಂಧಾನ ಅಂತಕ್ಕಂತಹದ್ದು ಆಧ್ಯಾತ್ಮಿಕತೆಗೆ ಅಷ್ಟೇ ಅಲ್ಲ, ವಿಜ್ಞಾನದ ಅನುಸಂಧಾನವೂ ಉಂಟು. ನಾವು ಯಾವ ಯಾವ ಕ್ಷೇತ್ರದಲ್ಲಿ, ಏರಿಯಾದಲ್ಲಿ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀವೋ ಅಲ್ಲಿ ಒಂದು ಅನುಸಂಧಾನ ಆಗಲಿಲ್ಲ ಅಂತಂದರೆ ಆ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅನುಸಂಧಾನ ಅಂತ ಯೋಚನೆ ಮಾಡಿದಾಗ ಇಟ್ ಈಸ್ ಜಸ್ಟ್ ಎಸ್ಟಾಬ್ಲಿಷಿಂಗ್ ಒನ್ ಸೆಲ್ಫ್ ಸಸ್ಟೈನಬಲಿ ಆನ್ ಸೆಲೆಕ್ಟೆಡ್ ಡೊಮೈನ್ ಆರ್ ದ ಟಾಪಿಕ್. ಇಲ್ಲಿ ಯಾವುದು ಬರ್ತದೆ ಆಧ್ಯಾತ್ಮಿಕತೆಗೆ ಅಂತ ಒಂದು ಬಂದಂಥ ಸಂದರ್ಭದಲ್ಲಿ, ಸೊ ಎಸ್ಟಾಬ್ಲಿಷಿಂಗ್ ಒನ್ ಸೆಲ್ಫ್ ಸಸ್ಟೈನಬಲಿ ಕಂಟಿನ್ಯೂಸ್ಲಿ ವಿದೌಟ್ ಎನಿ ಇಂಟ್ರಪ್ಷನ್ ವಿತ್ ದ ಅಲ್ಟಿಮೇಟ್ ರಿಯಾಲಿಟಿ. ತನ್ನ ಆತ್ಮದ ಜೊತೆಯಲ್ಲಿ, ತನ್ನ ಸ್ವಸ್ವರೂಪ ಜೊತೆಯಲ್ಲಿ, ಯಾವುದರಿಂದ ಆಚೆಗೆ ಮಾತನಾಡುವ ಪ್ರಾರಂಭದಲ್ಲಿ ಅವರು ಹೇಳಿದರು. ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ಸ. ಇಲ್ಲಿ ಯಾವುದು ಒಂದಕ್ಕಿಂತ ಒಂದು ಸೂಕ್ಷ್ಮ, ಒಂದಕ್ಕಿಂತ ಒಂದು ಗ್ರಾಸಿಫೈಡ್ ಆಗಿರ್ತಕ್ಕಂಥದ್ದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಇಂದ್ರಿಯ ವಸ್ತುಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿಯಿಂದ ಆಚೆಗಿರ್ತಕ್ಕಂತಹದ್ದು ಏನು ಅಂತ. ಇಂದ್ರಿಯ ವಸ್ತುಗಳನ್ನು ನಾವು ತುಂಬ ಇಷ್ಟಪಡ್ತೇವೆ, ಎಲ್ಲಿಯವರೆಗೂ ಇಂದ್ರಿಯಗಳು ಇರೋವರೆಗೂ. ಇಂದ್ರಿಯಗಳಿಲ್ಲದ ಇಂದ್ರಿಯ ವಸ್ತುಗಳಿಗೆ ಬೆಲೆ ಇಲ್ಲ. ಎಷ್ಟೇ ಸುಂದರವಾಗಿ, ಎಷ್ಟೇ ಚೆಂದ ಇದ್ರೂ ಕೂಡ ಕಣ್ಣು ಮುಚ್ಚಿದಾಗ ಸೌಂದರ್ಯಕ್ಕೆ ಬೆಲೆ ಇಲ್ಲ, ಕಣ್ಣು ಬಿಟ್ಟಾಗ ಸೌಂದರ್ಯಕ್ಕೆ ಬೆಲೆ ಇದೆ. ಹಾಗಿದ್ದರೆ ಕಣ್ಣು ಇರೋದರಿಂದ ಸೌಂದರ್ಯಕ್ಕೆ ಬೆಲೆಯೇ ಹೊರತು, ಹಾಡು ಕಿವಿ ಇರೋದ್ರಿಂದ ಅದನ್ನು ಕೇಳಲಿಕ್ಕಾಗುತ್ತೆ ಹೊರತು, ಇದರ ಅರ್ಥ ಏನು? ಇಂದ್ರಿಯಗಳು ಇಂದ್ರಿಯ ವಸ್ತುಗಳಿಗಿಂತ ಶ್ರೇಷ್ಠ ಅಂತ ಆಯ್ತು ಅಲ್ಲಿಗೆ. ಈಗ ಇಂದ್ರಿಯ ವಸ್ತುಗಳು ಇದ್ದಾವೆ, ಇಂದ್ರಿಯಗಳು ಇದ್ದಾವೆ, ಮನಸ್ಸು ಮಲಗಿದೆ, ಕಣ್ಣು ಕಿವಿ ಎಲ್ಲ ಅಲ್ಲಲ್ಲೇ ಇದ್ದಾವೆ. ಈಗ ಅವೆರಡೂ ಕೂಡ ಇದ್ದು ಯಾವುದೋ ಒಂದು ಇಲ್ಲ ಅಂತಂದರೆ ಅದಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ಯಾವುದಕ್ಕೆ ಬೆಲೆ ಬಂತು? ಈಗ ಮನಸ್ಸಿಗೆ ಬಂತು. ಮನಸ್ಸು ಇದೆ, ಇಂದ್ರಿಯಗಳು ಇದ್ದಾವೆ, ಇಂದ್ರಿಯ ವಸ್ತುಗಳಿದ್ದಾವೆ, ಬುದ್ಧಿ ಇಲ್ಲ. ಈಗ ಬುದ್ಧಿ ಅದನ್ನು ಹೇಳಿತ್ತು, ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯಗಳಿಗಿಂತ, ಇಂದ್ರಿಯ ವಸ್ತುಗಳಿಗಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಯೋ ಬುದ್ಧೇ ಪರತಸ್ಸ. ಇನ್ನೊಂದು ಯಾವುದೋ ಇದೆಯಲ್ಲ ಇಂತಹದ್ದು. ಇನ್ನೊಂದು ಮಾತನ್ನು ಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ, ಭೂಮಿರಾಪೋ ಅನಲೋ ವಾಯು ಖಂ ಮನೋ ಬುದ್ಧಿರೇವಚ. ಭೂಮಿರಾಪೋ ಅನಲೋ ವಾಯು ಖಂ ಅಂದರೆ ಆಕಾಶ, ಮನಃ ಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದ. ಇಲ್ಲಿ ನಾವು ಯೋಚನೆ ಮಾಡಬೇಕು, ಅನುಸಂಧಾನವನ್ನು ಮಾಡುವ ನಿಟ್ಟಿನಲ್ಲಿ ಎರಡು, ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು, ಇನ್ನೊಂದು ಆಧುನಿಕವಾಗಿರ್ತಕ್ಕಂಥ ಭೌತ ಜಗತ್ತಿನದು. ಭೌತ ಜಗತ್ತಿನ ವಿಜ್ಞಾನ ಅಂತ ಒಂದು ತೆಗೆದುಕೊಂಡ್ರೆ ಅಲ್ಲಿ ಅವರು ಅನುಸಂಧಾನವನ್ನು ವಿಜ್ಞಾನಿಗಳು ಮಾಡಿದ್ರಿಂದ
ಸಾಕಷ್ಟು ಕೊಡುಗೆಗಳು ನಮಗೆ ಬಂದಿದ್ದಾವೆ, ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದೇವೆ. ಮೈಕ್, ಇಟ್ ಈಸ್ ದ ಅನುಸಂಧಾನ ಆಫ್ ದ ಸೈಂಟಿಸ್ಟ್ ಆನ್ ದ ಟೆಕ್ನಾಲಜಿ. ಇಟ್ ಈಸ್ ಸೋ ವಿತ್ ದ ಲೈಟ್. ಆಮೇಲೆ ಕಾರ್ ಬಂದದ್ದು, ಎಲ್ಲ ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ಒಬ್ಬೊಬ್ಬ ವ್ಯಕ್ತಿಯ, ಯಾರನ್ನು ತಂತ್ರಜ್ಞಾನಿ ಅಂತ ಕರ್ಕೊಂಡ್ವೋ, ವಿಜ್ಞಾನಿಗಳಂತ ಕರ್ಕೊಂಡ್ವೋ, ಅವರು ಮಾಡಿದ ಅನುಸಂಧಾನದ ಫಲವಾಗಿ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದೇವೆ. ಇದು ಆತ್ಯಂತಿಕವಾಗಿರ್ತಕ್ಕಂಥ, ಪ್ರಾರಂಭದಲ್ಲಿ ಹೇಳಿದೆ ನಾನು, ಯಾವುದೊಂದನ್ನು ನಾವು ಮಾಡೋದ್ರಿಂದ ಆತ್ಯಂತಿಕವಾಗಿರ್ತಕ್ಕಂಥದ್ದು. ಒಂದು ದಾರಿನಲ್ಲಿ ಹೋಗಿ ಡಿರೂಟ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲದ ರೀತಿಯಲ್ಲಿ ನಮ್ಮ ಆಯ್ಕೆಯನ್ನು ಮಾಡಿಕೊಳ್ತೇವಲ್ಲ, ಅಂತಹದ್ದೊಂದನ್ನು ಆತ್ಯಂತಿಕ, ಅಲ್ಟಿಮೇಟ್ ರಿಯಾಲಿಟಿ ಬೀಯಿಂಗ್ ಎಸ್ಟಾಬ್ಲಿಷ್ ಸಸ್ಟೈನಬಲಿ. ಉದಾಹರಣೆಗೆ ರುದರ್ಫರ್ಡ್ ಅಂತಕ್ಕಂಥ ಒಂದು ಆಟಮ್ ಮಾಡೆಲ್ನ ಕೊಟ್ಟ, ನಿಮಗೆ ಗೊತ್ತು. ಅವ ಸುಮಾರು 65-66 ವರ್ಷದವರೆಗೂ ಕೂಡ ಈ ಭೌತಿಕ ಜಗತ್ತಿನ ಹೊರತಾಗಿ ಅದರಿಂದ ಆಚೆಗೆ ಏನೂ ಇಲ್ಲ ಅಂತ ಭಾವಿಸಿದ ವ್ಯಕ್ತಿ. ಒಂದು ಕಾಲದಲ್ಲಿ ಒಂದು ಸಂದರ್ಭ ಬಂತು, 66 ವಯಸ್ಸಿನಲ್ಲಿ ಅವನಿಗೇನೋ ಒಂದು ಅರಿವಾಯಿತು. ಅಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಅವನು. ಇನ್ ದ ಸರ್ಚ್ ಆಫ್ ಟ್ರೂತ್ ಆಫ್ ಮೈ ಲೈಫ್ ಐ ಎಂಡೆಡ್ ವಿತ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ವಿಚ್ ಹ್ಯಾವ್ ನೋ ಲೈಫ್ ಅಟ್ ಆಲ್. Somewhere along the line, my life has run out through my fingers. At this age, I have been trying to retrace the path of my life. ಅವನ ಬದುಕಿನ ಪೂರ್ತಿ ಮಾಡಿದ ಅನುಸಂಧಾನ ಆಧುನಿಕ, ವೈಜ್ಞಾನಿಕ, ಹೊರಗಿನ, ಕೃಷ್ಣ ಹೇಳಿದ್ನಲ್ಲ, ಭೂಮಿರಾಪೋ ಅನಲೋ ವಾಯು ಕಮನೋ ಬುದ್ಧಿರೇವಚ ಅಂತ. ಕೃಷ್ಣ ಕೊನೆಗೆ ಹೇಳಿದ ಮೇ ಭಿನ್ನ ಪ್ರಕೃತಿ, ಇವುಗಳ 8ರ ಹೊರತಾಗಿ ಬೇರೆ ಇನ್ನೊಂದು ನಾನು ಅಂತೇನು ಹೇಳಿದ್ನಲ್ಲ, ಇದನ್ನು ಹಿಡ್ಕೊಂಡು ಕೊನೆಗೆ ಅವನಿಗೆ ಅನಿಸಿತ್ತು, ಭೌತ ವಸ್ತುಗಳ ಹೊರತಾಗಿ ಬೇರೆ ಇನ್ನೇನು ಇಲ್ಲ ಅಂತ ಭಾವಿಸಿದ ವ್ಯಕ್ತಿಗೆ ಒಂದು ದಿನ ಗೊತ್ತಾಯಿತು, ಇದರ ಹೊರತಾಗಿ ಇದಕ್ಕೆ ಅಧಿಷ್ಠಾನವಾಗಿ ಯಾವುದೋ ಒಂದು ಇದೆ, ಅದರ ಪಯಣವನ್ನು ಪ್ರಾರಂಭ ಮಾಡೋಣ ಅಂತ ಹೊರಡೋ ಹೊತ್ತಿಗೆ ಅವನ ಟೈಮ್ ಮುಗಿದಿತ್ತು, ಹೊರಟ. ಬಹುಶಃ ಇದೇ ಮಾತನ್ನು ಮುಂದುವರಿಸಿ ಹೇಳೋದಾದರೆ, ಐನ್ಸ್ಟೈನ್ ಬದುಕಿನ ಕೊನೆಯ ಗಳಿಗೆಯಲ್ಲಿರಬೇಕಾದ್ರೆ ಕೆಲವರು ಹೋಗಿ ಕೇಳ್ತಾರೆ, ಮಿಸ್ಟರ್ ಐನ್ಸ್ಟೈನ್, ಇಫ್ ಚಾನ್ಸ್ ಇಸ್ ಗಿವನ್ ಟು ಯು ಟು ರೀಡಿಸೈನ್ ಯುವರ್ ಲೈಫ್, ಹೌ ಬೆಸ್ಟ್ ಅಗೈನ್ ಯು ಆರ್ ಗೋಯಿಂಗ್ ಟು ಡಿಸೈನ್. ವಿಜ್ಞಾನಿ ಹೇಳಿದ, ಐನ್ಸ್ಟೈನ್ ಹೇಳಿದ, ಇನ್ನೊಂದು ಜನ್ಮ ಅಂತ ಇದ್ದರೆ, ಯಾಕೆಂದರೆ ನಾನು ಈಗಾಗಲೇ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇನೆ, ಒಂದು ವೇಳೆ ಅವಕಾಶ ನನಗೆ ಸಿಕ್ಕಿದ್ದೆ ಆದರೆ ಖಂಡಿತ ಯಾವ ಕಾರಣಕ್ಕೂ ಜಗತ್ತು ತಿಳ್ಕೊಂಡಿರ್ತಕ್ಕಂಥ ಈ ವೈಜ್ಞಾನಿಕ ಯುಗದ ವಿಜ್ಞಾನಿ ಆಗಲಿಕ್ಕೆ ನನಗೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಕೇಳಿದರೆ, ಇದರ ನಿಟ್ಟಿನಲ್ಲಿ ಅನುಸಂಧಾನವನ್ನು ಮಾಡಿ 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 ಎಷ್ಟು ದೂರ ನನ್ನಿಂದ ಹೊರಟೋಗಿಬಿಟ್ಟಿದ್ದೇನೆ ಅಂತಂದರೆ, ನನ್ನಿಂದ ನಾನೇ ಎಷ್ಟು ದೂರ ಹೋಗಿದ್ದೇನೆ ಅಂತಂದರೆ, ಈಗ ನನ್ನನ್ನು ಹುಡುಕ್ತಾ ಇದ್ದೇನೆ, ತಡಕ್ತಾ ಇದ್ದೇನೆ, ನಾನು ಸಿಗ್ತಾ ಇಲ್ಲ. ಒಂದು ವೇಳೆ ಇಫ್ ಚಾನ್ಸ್ ಇಸ್ ಗಿವನ್ ನೌ, ಇಫ್ ಅಟ್ ಆಲ್, ಇಫ್ ದೆರ್ ಈಸ್ ಎ ಲೈಫ್ ಸಬ್ಸ್ಟೆನ್ಸ್ ಸ್ಟಿಲ್, ಆರ್ ಇಫ್ ಐ ಆಮ್ ಗೋಯಿಂಗ್ ಟು ರೀಇನ್ಕಾರ್ನೇಟ್ ಅಗೈನ್ ಥ್ರೂ ದ ರೀಬರ್ತ್, ಆಗ ನಾನು ಖಂಡಿತ ವಿಜ್ಞಾನಿ ಅಂತೂ ಆಗೋದಿಲ್ಲ, ನನ್ನನ್ನೇ ನಾನು ಕಂಡುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಂಗಿರ್ಬೋದು ಅಂತ ಹೇಳಿದರೆ, ಐನ್ಸ್ಟೈನ್ ಹೇಳ್ತಾನೆ, ದೂರದ ದಟ್ಟ ಕಾಡಿನಲ್ಲಿ ಹರಿಯುವ ತೊರೆಯ ದಡದಲ್ಲಿ ಒಂದು ಗುಡಿಸಲನ್ನ ಹಾಕ್ಕೊಂಡು, ಅಲ್ಲಿರ್ತಕ್ಕಂಥ ಒಬ್ಬ ಬಡ ರೈತನ ಅಥವಾ ಬಡ ಬಡಗಿಯ ಒಬ್ಬ ಸಾಮಾನ್ಯ ಬಡಗಿಯ ಮಗನಾಗಿ ನದಿ ಕಿನಾರೆಯ ತಟಾಕದ ಅಡಿಯಲ್ಲಿ, ಆ ತಟಾಕದಲ್ಲಿ ಒಂದು ಗುಡಿಸಲನ್ನ ಕಟ್ಟಿಕೊಂಡು ನನ್ನನ್ನು ನಾನು ಕಂಡುಕೊಳ್ತಕ್ಕಂಥ ರೀತಿಯಲ್ಲಿ ನನ್ನ ಬದುಕನ್ನು ಡಿಸೈನ್ ಮಾಡಿಕೊಡ್ಬೇಕು ಅಂತ ಇದ್ದೇನೆ. ಈಗ ನೋಡಿ, ಒಬ್ಬನೇ ಒಬ್ಬ ವ್ಯಕ್ತಿ ಎರಡನ್ನೂ ಕೂಡ ನೋಡಿದವ. ಒಂದು ಮುಟ್ಟಿ ಆಗಿದೆ, ಇನ್ನೊಂದು ಮುಟ್ಟಿಲ್ಲ, ಮುಟ್ಟಬೇಕಂತ ತವಕ ಇದೆ. ಒಂದು ಆಧುನಿಕತೆಯನ್ನು ಎಷ್ಟು ಮುಟ್ಟಬೇಕು ಒಬ್ಬ ವಿಜ್ಞಾನಿ ಅಷ್ಟನ್ನು ಕೂಡ ಮುಟ್ಟಿದ್ದಾನೆ. ಇವತ್ತಿಗೂ ನಾನು ಕೂಡ ಆಲ್ಬರ್ಟ್ ಐನ್ಸ್ಟೈನ್ ಆ ಒಂದು ಜಗತ್ತಿನ ವಿಸ್ಮಯ. ಎಷ್ಟು ಜನಗಳು ನೆನಪಿನಲ್ಲಿ ಇಟ್ಟುಕೊಂಡು ಮರೆತೋಗ್ತಾರೆ ಗೊತ್ತಿಲ್ಲ. ಇನ್ನು 1000 ವರ್ಷವಾದ್ರೂ ಕೂಡ ಐನ್ಸ್ಟೈನ್ ಜನಮಾನಸದಲ್ಲಿ ಉಳಿಯುವಂತಹವ. ಅವ ಮುಟ್ಟದೇ ಇರತಕ್ಕಂಥ ಇನ್ನೊಂದು ದಾರಿಯ ಕಡೆಗೆ ಹೊರಟಿದ್ದಾನೆ, ಅದು ಆಧ್ಯಾತ್ಮಿಕತೆಯ ಅನುಸಂಧಾನ, ಸೆಲ್ಫ್ ರಿಯಲೈಸೇಷನ್. ಅಂತಹದ್ದೊಂದು ಅನುಸಂಧಾನವನ್ನು ತಾವು ಇವತ್ತಿಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ನಾವು ಹಿಡಿತಕ್ಕಂಥ ಆಪಲ್ ಪ್ರಾಡಕ್ಟ್ಸ್ನ ಮಾಡಿದಂತಹ ಯಾರು ಸ್ಟೀವ್ ಜಾಬ್ಸ್ ಎಲ್ಲ, ಅವ ಒಂದು ಮಾತನ್ನು ಹೇಳ್ತಾನೆ, ಸಿಂಪಲ್ ಕ್ಯಾನ್ ಬಿ ಹಾರ್ಡರ್ ದೆನ್ ದ ಕಾಂಪ್ಲೆಕ್ಸ್. ಮಸ್ಟ್ ಆರ್ ಲಿಸನ್ ಟು ದಿಸ್. ಸಿಂಪಲ್ ಕ್ಯಾನ್ ಬಿ ಹಾರ್ಡರ್ ದೆನ್ ದ ಕಾಂಪ್ಲೆಕ್ಸ್, ಬಟ್ ಯು ಹ್ಯಾವ್ ಟು ವರ್ಕ್ ಕ್ವೈಟ್ ಹಾರ್ಡ್ ಟು ಗೆಟ್ ಯುವರ್ ಥಿಂಕಿಂಗ್ process very clean. After having invested so much to make your thinking process very clean, removing all your afflictions, what is that you are going to get ಅಂತ ಹೇಳಿದರೆ, ಅವಾಗ ಕೊನೆಗೆ ಹೇಳ್ತಾನೆ, at the end on reaching over there you can move the mountain. ಇಂತಹದೊಂದು ಶಕ್ತಿ, ಬೆಟ್ಟವನ್ನು ಮೂವ್ ಮಾಡಲಿಕ್ಕೆ ಆಧುನಿಕ ಇನ್ಸ್ಟ್ರೂಮೆಂಟ್ಸ್ ಬೇಕು, ಆದರೆ ಆತ್ಮಶಕ್ತಿಗೆ ಎಷ್ಟು, ಅರಿವಾದ ಆತ್ಮಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ,
ಏನು ಬೇಕಾದರೂ ಮಾಡುವಷ್ಟು ಶಕ್ತಿ ಬರ್ತದೆ. ಅಂತಹದ್ದೊಂದು ಅನುಸಂಧಾನ